ನಮಸ್ಕಾರ ಗೆಳೆಯರೇ. ಈ ಸ್ವೀಡನ್ ಭಾರತದ ದೊಡ್ಡ ಶಸ್ತ್ರಾಸ್ತ್ರ ಮಾರ್ಕೆಟಲ್ಲಿ ತನ್ನ ಶಸ್ತ್ರಾಸ್ತ್ರಗಳಿಗೆ ಸ್ಥಾನ ಪಡೆಯಲು ಬಯಸ್ತಾ ಇದೆ. ಆದರೆ ಈಗ ಇದೇ ಸ್ವೀಡನ್ ಭಾರತದ ಶಸ್ತ್ರಾಸ್ತ್ರಗಳ ಬಗ್ಗೆ ದೊಡ್ಡ ಬಹಿರಂಗಪಡಿಸಿದ್ದು ಬಹುಶಃ ಯಾರು ಈವರೆಗೆ ಚರ್ಚಿಸಿದ ಒಂದು ಬಹಿರಂಗಪಡಿಸುವಿಕೆ ಇದಾಗಿದೆ. ಗೆಳೆಯರೇ, ಭಾರತೀಯ ಸೇನೆಯು ಅಂಥ ಸಾಮರ್ಥ್ಯವನ್ನು ಹೊಂದಿದ್ದು ಅಂಥ ಶಕ್ತಿಯನ್ನು ಕೂಡ ಹೊಂದಿದೆ ಹಾಗೂ ಅದನ್ನು ಭಾರತವು ಬಹಳ ಉತ್ತಮವಾಗಿಯೂ ಕೂಡ ಬಳಸಿಕೊಂಡಿದ್ದು ಈ ಎದುರಾಳಿಯ ನೆಲದ ಶಸ್ತ್ರಾಸ್ತ್ರಗಳನ್ನು ಆಯ್ದುಕೊಂಡೇ ನಾಶಪಡಿಸಿದೆ. ಆದರೆ ಈ ಯುದ್ಧದಲ್ಲಿ ಕೇವಲ ಆಕಾಶಗಳಲ್ಲಿನ ಶಸ್ತ್ರಾಸ್ತ್ರಗಳ ಬಗ್ಗೆ ಅಷ್ಟೇ ಚರ್ಚೆಯಾಗಿತ್ತು. ಆದರೆ ಈಗ ನಮ್ಮ ಭಾರತೀಯ ಭೂಸೇನೆಯ ಒಂದು ತಂತ್ರಜ್ಞಾನ, ಒಂದು ಶಸ್ತ್ರಾಸ್ತ್ರ, ಅದರ ಸಾಮರ್ಥ್ಯಗಳು ಈ ಯುರೋಪಿಯನ್ ದೇಶಗಳ ಗಮನ ಸೆಳೆದಿವೆ. ಆಕ್ಚುಲಿ ಸಂಪೂರ್ಣ ಚರ್ಚೆಯು ಭಾರತದ ಸ್ವಾತಿ ರೆಡಾರ್ ಸಿಸ್ಟಮ್ನ ಬಗ್ಗೆ ಇದೆ. ಕೆಲವು ವಾರಗಳ ಹಿಂದೆ ಭಾರತದ ಸ್ವಾತಿ ರೆಡಾರ್ ಸಿಸ್ಟಮು ಅಷ್ಟಾಗಿ ಚರ್ಚೆಯ ವಿಷಯವಾಗಿರಲಿಲ್ಲ. ಆದರೆ ಈಗ ಭಾರತದ ಇದೇ ರೆಡಾರ್ ಸಿಸ್ಟಮು ಈ ಸ್ವೀಡನ್ನ ನಿದ್ರೆಗೆಡಿಸಿದೆ. ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ, ಈ ಸ್ವಾತಿ ರೆಡಾರ್ ಸಿಸ್ಟಮು ಶಸ್ತ್ರಾಸ್ತ್ರ ಪತ್ತೆ ರೆಡಾರ್ ಅಂದರೆ ವೆಪನ್ ಲೊಕೇಟಿಂಗ್ ರೆಡಾರ್ ಆಗಿದೆ. ಇದರ ಮುಖ್ಯ ಕೆಲಸವೆಂದರೆ ಗಡಿಯಾಚೆಗಿನ ಶತ್ರುಗಳ ನೆಲದ ಶಸ್ತ್ರಾಸ್ತ್ರಗಳ ಸ್ಥಳವನ್ನ ಕಂಡು ಹಿಡಿಯುವುದು. ಅಂದ್ರೆ ಗಡಿಯಾಚೆಗಿನ ಶತ್ರುಗಳ ಯಾವ ಟ್ಯಾಂಕ್ ಅಥವಾ ರಾಕೆಟ್ ಲಾಂಚರ್ ಎಲ್ಲಿದೆ ಅನ್ನೋದನ್ನ ಪತ್ತೆ ಹಚ್ಚುವುದು. ಈ ರೀತಿಯಾಗಿ ಶತ್ರುಗಳ ಹಲವಾರು ನೆಲದ ಶಸ್ತ್ರಾಸ್ತ್ರಗಳ ಸ್ಥಳವನ್ನ ಪತ್ತೆ ಹಚ್ಚುವುದು ಸ್ವಾತಿ ರೆಡಾರ್ ಸಿಸ್ಟಮ್ನ ಮುಖ್ಯ ಕೆಲಸ. ಇತ್ತೀಚೆಗೆ ಪಾಕಿಸ್ತಾನದೊಂದಿಗಿನ ಯುದ್ಧದಲ್ಲಿ ಭಾರತದ ಸ್ವಾತಿ ರೆಡಾರ್ ತನ್ನ ಆಶ್ಚರ್ಯಕರ ಸಾಮರ್ಥ್ಯಗಳನ್ನು ಸಾಬೀತುಪಡಿಸಿತು. ಹಾಗೂ ಈಗ ಒಂದು ದೊಡ್ಡ ಬಹಿರಂಗಪಡಿಸುವಿಕೆ ಆಗಿದ್ದು ಭಾರತದ ಸ್ವಾತಿ ರೆಡಾರ್ ಸಿಸ್ಟಮು ತನ್ನ ಉತ್ತಮ ಸಾಮರ್ಥ್ಯಗಳ ವಿಷಯದಲ್ಲಿ ಈ ಸ್ವೀಡನ್ನ ಆರ್ಥರ್ನಂಥ ರೆಡಾರ್ಗಳನ್ನು ಬಹಳ ಹಿಂದಿಕ್ಕಿದೆ. ಗೆಳೆಯರೇ, ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ, ಭಾರತೀಯ ಸೇನೆಯು ಈ ಮೊದಲು ಸ್ವೀಡನ್ನ ಆರ್ಥರ್ನಂತಹ ರೆಡಾರ್ ಸಿಸ್ಟಮ್ಗಳನ್ನು ಖರೀದಿಸಿತ್ತು. ಆದರೆ ಈಗ ಭಾರತದ ಸ್ವಾತಿ ರೆಡಾರು ಸಾಮರ್ಥ್ಯಗಳ ವಿಷಯದಲ್ಲಿ ಈ ಸ್ವೀಡನ್ನ ಸಿಸ್ಟಮ್ ಅನ್ನ ಹಿಂದಿಕ್ಕಿದೆ. ಸೊ ಇದರಿಂದಾಗಿ ಈಗ ಈ ಸ್ವೀಡನ್ಗೆ ಜಾಗತಿಕ ಮಾರ್ಕೆಟಲ್ಲಿ ತನ್ನ ವ್ಯಾಪಾರದ ಬಗ್ಗೆ ಚಿಂತೆ ಶುರುವಾಗಿದೆ. ಯುದ್ಧದ ಮೊದಲು ವಿಶ್ವದ ಯಾವುದೇ ದೇಶವು ಸ್ವಾತಿ ರೆಡಾರ್ ಸಿಸ್ಟಮ್ ಅಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರಲಿಲ್ಲ. ಆದಾಗ್ಯೂ 2020ರಲ್ಲಿ ಅಜರ್ಬೈಜಾನ್ ಅರ್ಮೇನಿಯಾ ಯುದ್ಧದ ನಂತರ ಭಾರತವು ಅರ್ಮೇನಿಯಾಗೆ ಮೊದಲ ಬಾರಿಗೆ 350 ಕೋಟಿ ರೂಪಾಯಿಗಳಿಗೆ 4 ಸ್ವಾತಿ ರೆಡಾರ್ ಸಿಸ್ಟಮ್ಗಳನ್ನು ಮಾರಾಟ ಮಾಡಿತ್ತು. ಈ ಅರ್ಮೇನಿಯಾದಲ್ಲಿ ಭಾರತದ ಸ್ವಾತಿ ಸಿಸ್ಟಮ್ ಮೊದಲೇ ಇದ್ರೆ ಅರ್ಮೇನಿಯಾ ಅಜರ್ಬೈಜಾನ್ನ ಮದ್ದುಗುಂಡುಗಳನ್ನು ಇನ್ನೂ ಉತ್ತಮವಾಗಿ ಪತ್ತೆ ಹಚ್ಚಿ ನಾಶಪಡಿಸಲು ಸಾಧ್ಯವಾಗ್ತಾ ಇತ್ತು. ಆದಾಗ್ಯೂ ಈಗ ಭಾರತದ ಸ್ವಾತಿಗೆ ಯಾವುದೇ ರೀತಿಯ ಪ್ರಚಾರದ ಅಗತ್ಯವಿಲ್ಲ. ಆದರೆ ಈಗ ಈ ಸ್ವೀಡನ್ ಒಂದು ವಿಷಯದ ಬಗ್ಗೆ ಚಿಂತಿತವಾಗಿದೆ. ಭಾರತದ ಯುದ್ಧದಲ್ಲಿ ಸಾಬೀತಾಗಿರುವ ಶಸ್ತ್ರಾಸ್ತ್ರಗಳಿಂದ ಸ್ವೀಡನ್ನ ಶಸ್ತ್ರಾಸ್ತ್ರ ವ್ಯಾಪಾರಕ್ಕೆ ಹೆಚ್ಚು ಹಾನಿಯಾಗಲಿದೆ ಅಂತ. ಸ್ವೀಡನ್ ಈಗಾಗಲೇ ಭಾರತದ ಮಾರ್ಕೆಟಲ್ಲಿ ತನ್ನ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡಲು ಹೋರಾಡ್ತಾ ಇದೆ. ಆದರೆ ಈಗ ಸ್ವೀಡನ್ಗೆ ಭಾರತದ ಮಾರ್ಕೆಟಲ್ಲಿ ತನ್ನ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುವ ಮಾರ್ಗವು ಇನ್ನಷ್ಟು ಕಠಿಣವಾಗಲಿದೆ. ಹಾಗೂ ಒಂದು ರೀತಿಯಲ್ಲಿ ಭಾರತದ ಸ್ವದೇಶಿ ಶಸ್ತ್ರಾಸ್ತ್ರಗಳು ಈ ಸ್ವೀಡನ್ನ ಶಸ್ತ್ರಾಸ್ತ್ರ ಮಾರ್ಕೆಟ್ ಅನ್ನ ಕೊನೆಗೊಳಿಸುತ್ತಿವೆ. ಸೊ ಗೆಳೆಯರೇ, ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.